ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಎಂಥ ಮಳೆ ಬರೋದು ನೋಡಿ, ಎಷ್ಟು ಮಳೆ ಬರ್ತಾಯಿದೆ. ನಾನು ಮನೆಯಲ್ಲಿದ್ದೇನೆ ನೋಡಿ, ಪೈಪೆಲ್ಲ ಕಾಣಿಸ್ಬೋದು ನಿಮಗೆ. ಮನೆಯಲ್ಲಿದ್ದೀನಿ, ಅಲ್ಲಿಂದ ವೀಡಿಯೋ ಮಾಡಿದ್ದು ನೋಡಿ. ಎಷ್ಟು ನೀರಿದೆ ನೋಡಿ, ತುಂಬ ನೀರಿದೆ ಅಲ್ವಾ. ಮೊನ್ನೆಯಿಂದ ಮಳೆ ಬಿಡಲೇ ಇಲ್ಲ ಆಯಿತಾ, ತುಂಬ ಜೋರು ಬರ್ತಾಯಿದೆ. ನಾನು ಇವಾಗ ಹಲಸಿನ ಗಟ್ಟಿ ಮಾಡಬೇಕಂತ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಹಲಸಿನನ್ನು. ಎಲ್ಲ ಬಿಡಿಸಿ ಇಟ್ಟಿದ್ದೀನಿ, ಇನ್ನೂ ರೆಡಿ ಮಾಡುವಂತ. ಅದಕ್ಕೆ ನೀರು ಎಷ್ಟಿದೆ ಅಂತ ನೋಡುವ ಅಂತ ಇದಾಯಿತು, ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿದೆ ನೋಡಿ. ಮನೆಯಿಂದ ವೀಡಿಯೋ ಮಾಡೋದು ನಾನು. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ, ಎಷ್ಟು ನೀರಿದೆ. ಈಗ ಹಲಸಿನ ಹಣ್ಣನ್ನು ಎಲ್ಲ ತೆಗೆದು ಅಕ್ಕಿ ಮತ್ತು ಹಲಸಿನ ಹಣ್ಣನ್ನು ರುಬ್ಬಬೇಕು. ಎಷ್ಟು ಆಗಿದೆ, ನೈಸ್ ಆಯಿತು. ನಾನು ಇದು ಉಪ್ಪಳಿಗೆಯಲ್ಲೇ ಇದರಲ್ಲೇ ಇದು ಮಾಡೋದು ಜಾಸ್ತಿಯಾಗಿ ನೋಡಿ. ಇದು ಜಾಸ್ತಿ ಆಗ್ತದೆ, ಸ್ವಲ್ಪ ಇದು ಅಕ್ಕಿ ಹಾಕಿದರೆ ಸಾಕಾಗ್ತದೆ. ಎಲೆಯಲ್ಲಿ ಮಾಡ್ತಾಯಿದ್ದೀನಿ. ಆಯಿತು ನೋಡಿ, ರೆಡಿ ಆಯಿತು. ಹಾಗೆ ನನ್ನ ಮಗ ಇದು ತಿನ್ನೋದಿಲ್ಲ, ಅದಕ್ಕೆ ಅವನಿಗೆ ರೊಟ್ಟಿ ಮಾಡಿದೆ ಸ್ವಲ್ಪ. ಹಾಗೆ ಕೋಳಿ ಮತ್ತು ರೊಟ್ಟಿ, ಆಮೇಲೆ ಇದು ಹಲಸಿನ ಹಣ್ಣು ಮತ್ತು ಇದು ಕೋಳಿ. ಹಾಗೆ ಅವನಿಗೆ ಒಬ್ಬನಿಗೆ ರೊಟ್ಟಿ. ಚಿಕ್ಕ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಎಲ್ಲರಿಗೂ. ಗ್ಯಾಸಲ್ಲಿ ಮಾಡ್ತಾಯಿದ್ದೇನೆ ನಾನು. ಇದು ಕಬ್ಬಿಣದ ಕಾವಲಿ, ಇದು ಅದರಲ್ಲಿ ಮಾಡ್ತಾಯಿದ್ದೀನಿ. ಅವನಿಗೆ ಮಾತ್ರ ಸ್ವಲ್ಪ ಮಾಡಿದ್ದಷ್ಟೇ, ನನಗೆಷ್ಟು ಇಷ್ಟ ಇಲ್ಲ ರೊಟ್ಟಿ. ನಾನು ಇದು ಹಲಸಿನ ಗಟ್ಟಿ ಅದು ಮಾತ್ರ ತಿಂದೆ, ಅವನಿಗೆ ಒಬ್ಬನಿಗೆ ಮಾತ್ರ. ಮತ್ತು ನಮಗೆ ಇಬ್ಬರಿಗೆ ಇದು ಹಲಸಿನ ಗಟ್ಟಿ, ಕೋಳಿ ಮತ್ತು ಇದು ಹಲಸಿನ ಗಟ್ಟಿ, ರೊಟ್ಟಿ ಕೋಳಿ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು.